ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಮೈಸೂರಲ್ಲಿರೋರು ಒಂಥರ ಪುಣ್ಯವಂತರು ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ಯಾವ್ಯಾವುದು ವಾಕ್ ಎಲ್ಲ ನೋಡಿರ್ತೀವಿ, ಬಟ್ ಆನೆಗಳು ವಾಕ್ ನೋಡೋದು ಅದು ಮೈಸೂರವರು ಅಲ್ಲಿರೋರಿಗೆ ಮಾತ್ರ ಅಂತ ಇದು ಭಾಗ್ಯ ಸಿಗೋದು ಅಂತ ಅನಿಸುತ್ತೆ. ಔಟ್ಸೈಡಿಂದ ಬಂದು ನೋಡೋರು ನೋಡ್ಬೋದು, ಬಟ್ ಅದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಎಲಿಫೆಂಟ್ ವಾಕ್ ಇರುತ್ತಲ್ಲ, ಎಷ್ಟು ವರ್ಷದಿಂದ ಮೈಸೂರಲ್ಲಿ ಇದ್ರೂ ನಾನು ಫಸ್ಟು ಟೈಮು ಈ ಎಲಿಫೆಂಟ್ ವಾಕ್ನ ನೋಡಿರೋದು. ಅದು ಇಷ್ಟು ಹತ್ತಿರದಿಂದ ಹೋಗ್ತಾ ಇರೋದು ನೋಡಿರೋದು. ಲಾಸ್ಟ್ ಟೈಮೆಲ್ಲ ನಾವು ನೋಡಬೇಕಂತ ಹೀಗೆ ಬಂದು ನೋಡಿದ್ದಿಲ್ಲ. ಅದು ಆನೆಗಳು ಹಿಂಗೆ ಮುಂದೆ ಹೋದಾದ್ಮೇಲೆ ನೆಕ್ಸ್ಟ್ ನಾವು ಹಿಂದೆಯಿಂದ ಬಂದಿರುವು ಆವಾಗ ಗೊತ್ತಾಗ್ತಿತ್ತು ಆನೆಗಳು ಪಾಸ್ ಆಗಿದ್ದಾವೆ ಅಂತ. ಸೊ ಸಡನ್ನಾಗಿ ನಮ್ಮ ಮನೇಲಿ ಬಂದು ಇವತ್ತು ಹೋಗೋಣವಾ ನೋಡೋಣವಾ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ನಾವೆಲ್ಲರೂ ಹೊರಟ್ವಿ. ನೋಡಿದ್ರಲ್ಲ ನಮ್ಮ ಕರ್ನಾಟಕ ಕ್ರಶ್ ಭೀಮಾ ಅವ್ರದ್ದು ಹವಾ ಹೆಂಗಿದೆ ಅಂದ್ಬಿಟ್ಟು. ಸೊ ಎಷ್ಟು ಜನ ಕ್ರೇಜ್ ಇದೆ ಅಂತಂದರೆ ಆ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಳವ್ರಿಗೂ ಸೊ ಭೀಮಾ ಭೀಮಾ ಅಂತ ಅಷ್ಟು ಕೂಗ್ಕೊತಾ ಇದ್ರು. ಮತ್ತು ಅದು ಅಷ್ಟು ಕ್ಯೂಟಾಗೇ ರಿಪ್ಲೈ ಮಾಡುತ್ತೆ. ಸೊ ಅದೊಂಥರ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದೇ ರೋಡಲ್ಲಿ ಹೋಗಿ ಮತ್ತೆ ರಿಟರ್ನು ಅದೇ ರೋಡಲ್ಲಿ ವಾಪಸ್ ಬರುತ್ತೆ. ಸೊ ನಾವು ಹಂಗಾಗಿ ನಾವು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಸೊ ಅದೇ ಆನೆಗಳು ಮತ್ತೆ ರಿಟರ್ನ್ ಬರ್ತಾ ಇದ್ದಾವೆ. ಈ ವರ್ಷ 25ರಲ್ಲೂ ಕೂಡ ಮೊನ್ನೆ ಅಂಬಾರಿನ ಹೊರ್ತಾ ಇರೋದು. ಸೊ ಅದ್ರ ಜೊತೆ ಧನಂಜಯ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಕಾವೇರಿ, ಲಕ್ಷ್ಮಿ, ಹೀಗೆ ತುಂಬ ಆನೆಗಳು ಫಸ್ಟು ಶಿಫ್ಟ್ ಇದ್ದಾಗ ನಾವು ಹೋಗಿದ್ದು. ಸೊ ತುಂಬ ಆನೆಗಳನ್ನ ಕರ್ಕೊಂಬಂದಿದ್ದಾರೆ. ಈಗ ರೀಸೆಂಟಾಗಿ ಮತ್ತೆ ಇನ್ನೊಂದು ಶಿಫ್ಟ್ ಆನೆಗಳು ಕರ್ಕೊಂಬಂದಿದ್ದಾರೆ. ಸೊ ಶ್ರೀಕಂಠ ಆನೆ ಅಂತಲೇ ಹೇಳ್ತಿದ್ದಾರೆ, ಹೇಮಾವತಿ ಹೀಗೆಲ್ಲ ಕೆಲವೊಂದು ಆನೆಗಳನ್ನ ಕರ್ಕೊಂಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ಶಿಫ್ಟ್ ಆದಮೇಲೆ ನಾವು ರೀಸೆಂಟಾಗಿ ಹೋಗಿಲ್ಲ, ನಾವು ಫಸ್ಟ್ ಶಿಫ್ಟ್ ಇದ್ದಾಗ ನೋಡೋಕೆ ಹೋಗಿದ್ದು. ಇದೇ ರೀತಿ ದಸರಾ ಮುಗಿಯೋವರೆಗೂ ಬೆಳಗ್ಗೆ ಮತ್ತು ಸಂಜೆ ಈ ಥರ ಆನೆಗಳದ್ದು ವಾಕ್ ಇರುತ್ತೆ. ಸೊ ನೋಡೋಕ್ಕಂತೂ ಆನಂದ ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಾಗುತ್ತೆ. ಅಷ್ಟು ಆನೆಗಳು ಅಷ್ಟು ಹತ್ರದಿಂದ ನೋಡೋದೇ ಒಂಥರ ಖುಷಿ. ಮತ್ತು ಆ ಮಾವುತಗಳು ಹೇಳ್ದಂಗೆ ಕೇಳಿಕೊಂಡು ಅಷ್ಟೇ ನೀಟಾಗಿ ಹೋಗ್ತಾವಲ್ಲ, ಅದರಲ್ಲೂ ನಮ್ಮ ಭೀಮನ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಅದೊಂಥರ ಈ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಭೀಮಂದು ಹವಾನೇ ಸೃಷ್ಟಿಯಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಅದು ಅಷ್ಟೇ ಕ್ಯೂಟಾಗಿ ರಿಪ್ಲೈ ಕೂಡ ಮಾಡುತ್ತೆ. ಸೊ ಹಾಗಾಗಿ ಜನ ತುಂಬ ಕ್ರೇಜ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಜನ ನಿಂತ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಂತ. ನೀವು ಕೂಡ ಯಾರಾದರೂ ನೋಡಬೇಕು ಅಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ 5 o'clock ಕೂಡ ಹೀಗೆ ಆನೆಗಳದ್ದು ವಾಕ್ ಬರುತ್ತೆ. ನೀವು ಕೂಡ ಹೋಗಿ ನೋಡ್ಕೊಂಬರ್ಬೋದು. ದಸರಾವರೆಗೂ ಇರುತ್ತೆ. ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.